ನಾನಿಲ್ಲಿ 38 ಎದೆ ಸುತ್ತಳತೆ, ಅನಂತರ ಬ್ಲೌಸ್ ರೆಡಿ 14 ಇಂಚ್ ಉದ್ದ ಬರುವ ಅಳತೆಯಲ್ಲಿ ಬ್ಲೌಸ್ ಕಟ್ಟಿಂಗನ್ನು ಹೇಳ್ತಾ ಇದ್ದೀನಿ. ಲಾವಣ್ಯ ಅನ್ನೋರು ಕಮೆಂಟ್ ಮಾಡಿದರು, 38 ಎದೆ ಸುತ್ತಳತೆ ಇರುವವರಿಗೆ ಬ್ಲೌಸ್ ಕಟ್ಟಿಂಗನ್ನು ಹೇಳಿ ಅಂತ. ಇಲ್ಲಿ 11 ಇಂಚಿಗೆ ಈ ರೀತಿ ಫೋಲ್ಡಿಂಗನ್ನು ಹಾಕ್ಕೊಂಡಿದ್ದೀನಿ. ನೀವು ಅಂಚನ್ನು ಉದ್ದ ಬರುವ ರೀತಿಯಲ್ಲಿ ಹಾಕ್ಕೊಳ್ಳಿ. 38 ಸೈಜ್ ಇರೋನವರಿಗೆ 80 ಸೆಂಟಿಮೀಟ್ರ್ ಬ್ಲೌಸ್ ಪೀಸ್ ಬೇಕಾಗುತ್ತದೆ. ನಾನಿಲ್ಲಿ ಮೊದಲು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 16 ಇಂಚಿಗೆ. ಈ ರೀತಿ ಉದ್ದ 16 ಇಂಚ್ ಫ್ರಂಟ್ ಪಾರ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಮುಂಭಾಗ 16 ಇಂಚ್. ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ 16 ಇಂಚಿಗೆ. ಆನಂತರ ಹಿಂಭಾಗಕ್ಕೆ 15 ಇಂಚ್ ಬೇಕಾಗುತ್ತದೆ. ಇದು 15 ಇಂಚ್ ಕರೆಕ್ಟಾಗಿದೆ. ಇಲ್ಲಿ ನಾನು ಶೋಲ್ಡರನ್ನು 5 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 5.5 ಅಲ್ಲ, 5.5ಕ್ಕಿಂತ ಮುಂಚೆ ಇರುವ 2 ಗೆರೆ ಅಂದರೆ ಮಧ್ಯದ ದೊಡ್ಡ ಗೆರೆಯನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕೂಡ 5 ಕಾಲನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಳತೆ ಪಟ್ಟೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. 2 ಕಾಲಿಗೆ ಅಂದರೆ ನೆಕ್ ವಿಡ್ತ್ 2 ಕಾಲು, ಕೊರಳಿನ ಅಗಲ 2 ಕಾಲನ್ನು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಕೊರಳಿನ ಉದ್ದ, ಮುಂಭಾಗದ ಕೊರಳು 7 ಇಂಚ್. ಆನಂತರ ಬಗಲಿನ ಶೇಪ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವುಗಳನ್ನು ಈಗ ಒಂದು ಲೈನನ್ನು ಹಾಕ್ಕೊಂಡು, ಅಂದರೆ ನಿಮಗೆ ಶೇಪ್ ಹಾಕಲು ಈಸಿ ಆಗುತ್ತದೆ. ಆನಂತರ ಸ್ಕೇಲಿಗೆ ಲೈನನ್ನು ಹಾಕೊಳ್ಳೋದ್ರಿಂದ ನಿಮಗೆ ಶೇಪ್ ಹಾಕಲು ಈಸಿ ಆಗುತ್ತದೆ. ಈ ರೀತಿ ಬಗಲಿನ ಶೇಪನ್ನು ಹಾಕೊಳ್ಳೋಕೆ ಈಸಿ ಆಗುತ್ತದೆ. ಈಗ ಕೊರಳಿನ ಶೇಪ್ ಹಾಕಲು ಈ ರೀತಿ ಸ್ಟ್ರೇಟ ಲೈನನ್ನು ಹಾಕ್ಕೊಳ್ಳಿ. ಈ ರೀತಿ ಅರ್ಧ ಇಂಚಿಗೆ ಮುಂಭಾಗಕ್ಕೆ ಒಳಗಡೆ ಅಂದರೆ ಶೋಲ್ಡರ್ ಕಡೆ, ಈ ಕಡೆ ಒಳಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. ಅಂದರೆ ನಿಮಗೆ ಈ ರೀತಿ ಹಾಕೋದ್ರಿಂದ ನೀರಿಗೆಗಳು ಬೀಳೋದಿಲ್ಲ ಬಗಲಲ್ಲಿ. ಆನಂತರ ಈ ಮೂಲೆಯಿಂದ 1 ಇಂಚ್ ತೆಗೆದುಕೊಂಡು ಈ ರೀತಿ ಬಗಲಿನ ಶೇಪನ್ನು ಹಾಕ್ಕೊಳ್ಳಿ. ಆನಂತರ 1/4 ಇಂಚ್ ಬಗಲಿನ ಅಂದರೆ ಭುಜ ಇಳಿಕೆಯನ್ನು ಮಾಡ್ಕೊಳ್ಳಿ. ಈ ರೀತಿ ಇದಾದ ನಂತರ ಈಗ ಮುಂದಿನ ಕೊರಳಿನ ಶೇಪ್ ರೌಂಡ್ ಶೇಪಲ್ಲಿ ಈ ರೀತಿ ರೌಂಡನ್ನು ಶೇಪ್ ಹಾಕ್ಕೊಳ್ಳಿ. ಆನಂತರ ಇಲ್ಲಿ ಕ್ರಾಸ್ ಪಟ್ಟಿ 3.5 ಇಂಚ್, ಫೋಲ್ಡಿಂಗ್ ಕಡೆ 3.5 ಇಂಚ್, ಆನಂತರ ಈ ಕಡೆ ಓಪನ್ ಸೈಡ್ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ರಾಸ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳಿ. ಆನಂತರ ಈಗ ಬ್ಯಾಕ್ ಸೈಡನ್ನು ಕೊರಳಿನ ಅಗಲ ಬ್ಯಾಕ್ ಮತ್ತು ಫ್ರಂಟ್ ಸೇಮ್ ಇರುತ್ತೆ. ಭುಜದ ಅಗಲ, ಕೊರಳು, ಆನಂತರ ಬಗಲು ಸೇಮ್ ಆಗಿರುತ್ತದೆ. ಇಲ್ಲಿ ಕೊರಳಿನ ಉದ್ದ ಮಾತ್ರ 2 ಡಿಫ್ರೆಂಟ್ ಆಗಿರುತ್ತೆ. ಬ್ಯಾಕ್ ಸೈಡ್ ಜಾಸ್ತಿ ಇರುತ್ತೆ, ಆಮೇಲೆ ಫ್ರಂಟ್ ಕಡಿಮೆ ಇರುತ್ತೆ. ನಾನಿಲ್ಲಿ ಬ್ಯಾಕ್ 10 ಇಂಚ್ ತೆಗೆದುಕೊಳ್ತಾ ಇದ್ದೀನಿ. ಬಗಲು 6 ಇಂಚ್, ಈ ಕಡೆ ಕೂಡ 6 ಇಂಚ್. ಇಲ್ಲಿ 5 ಕಾಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು, ಅಂದರೆ ನಿಮಗೆ ಅಳತೆ ಹಾಕಲು ಈಸಿ ಆಗುತ್ತೆ ಅಂತ ಸ್ಕೇಲನ್ನು ಬಳಸ್ತಾ ಇರೋದು ನಾನಿಲ್ಲಿ. ಈ ರೀತಿ ಇದಕ್ಕೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನು
ಇಲ್ಲಿ ನಾನು ಕೆಳಗಡೆ ಅರ್ಧ ಇಂಚ್ ಜಾಸ್ತಿ ತೆಗೆದುಕೊಳ್ತಾ ಇದ್ದೀನಿ ಕೊರಳಿನ ಅಗಲ. ಯಾಕಂದರೆ ರೌಂಡು ನೆಕ್ ನನಗೆ ಡೀಪಾಗಿ ಬೇಕಾಗೋದ್ರಿಂದ, ಅಂದರೆ ಅಗಲವಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೌಂಡ್ ನೆಕ್ ನಿಮಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ ರೌಂಡಾಗಿ. ಇಲ್ಲಿ 1/4 ಇಂಚಿನಷ್ಟು ಭುಜ ಇಳಿಕೆ ಮಾಡ್ಕೊಳ್ಳಿ. ಬ್ಲೌಸ್ ಕಟಿಂಗ್ ತುಂಬ ಸುಲಭದಲ್ಲಿದೆ. ಈ ರೀತಿ ಬ್ಲೌಸ್ ಪೀಸಲ್ಲಿ ಮೇನ್ ಬೇಕಾಗಿರುತ್ತೆ ಇಷ್ಟು ಅಳತೆಗಳು. ನಿಮಗೆ ಕರೆಕ್ಟಾಗಿ 11 ಇಂಚಿಗೆ 2 ಅಗಲಕ್ಕೆ 11 ಇಂಚ್ ಇರಬೇಕು. 2 ಪೀಸ್ ಬ್ಯಾಕ್ ಮತ್ತು ಫ್ರಂಟ್. ನಾನಿಲ್ಲಿ ಫ್ರಂಟನ್ನು 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀನಿ. ಬ್ಯಾಕ್ 1 ಇಂಚ್ ಕಡಿಮೆ ಇದೆ. ಆನಂತರ ಕೊರಳಿನ ಉದ್ದ ಮಾತ್ರ ಇದರಲ್ಲಿ ಡಿಫ್ರೆನ್ಸ್ ಬರೋದು. ಆನಂತರ ಬಗಲಿನ ಶೇಪ್ ಇಲ್ಲಿ ಕಟ್ ಮಾಡಿ ನಿಮಗೆ ಹೇಗೆ ಕಟ್ ಮಾಡಲು ಈಸಿ ಆಗುತ್ತೆ ಹಾಗೆ ಕಟ್ ಮಾಡ್ಕೊಳ್ಳಿ. ಇದಕ್ಕೇನು ರೂಲ್ಸ್ ಇಲ್ಲ. ಮಾರ್ಕ್ ಮಾಡಿರುವುದನ್ನು ಸರಿಯಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅಂಚಿನಲ್ಲಿ ಮಡಚೋದ್ರಿಂದ ಬ್ಲೌಸ್ ಅಂದರೆ ನೀರಿಗೆಗಳು ಬೀಳೋದಿಲ್ಲ. ಈಗ ಕ್ರಾಸ್ ಪೀಸನ್ನು ಕಟ್ ಮಾಡಿ ತೆಕ್ಕೊಳ್ಳಿ. ಈ ರೀತಿಯಾಗಿ ಇಷ್ಟೇ ಬ್ಲೌಸಿನ ಈಗ ಬಗಲಿನ ಶೇಪ್ ನೀಟಾಗಿ ಕಟ್ ಮಾಡೋದು. ಈಗ ಭುಜದ ಇಳಿಕೆ, ಆನಂತರ ಕೊರಳನ್ನು ಕಟ್ ಮಾಡಿ ಈಗ ಇದನ್ನು ಫ್ರಂಟ್ ಪಾರ್ಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫೋಲ್ಡಿಂಗ್, ಮೊದಲು ಫೋಲ್ಡಿಂಗನ್ನು ಹಾಕೋದನ್ನು ಕಲಿತ್ಕೊಳ್ಳಿ. ಆನಂತರ ಮಾರ್ಕಿಂಗ್ ಇಷ್ಟೇ ಇದರಲ್ಲಿ ಇರೋದು. ಈಗ ಕ್ರಾಸ್ ಪೀಸ್, ಇಲ್ಲಿ ನಮಗೆ 2 ಕ್ರಾಸ್ ಪೀಸ್ ಮತ್ತು ಪೈಪಿಂಗ್ ಬಟ್ಟೆ ಮತ್ತು 2 ಸ್ಲೀವ್ ಬೇಕಾಗುತ್ತೆ. ಇಷ್ಟೇ ಬ್ಲೌಸಿನ ಮಾರ್ಕ್ ಮಾಡಿ ಕಟ್ ಮಾಡೋದು. ಲಾವಣ್ಯ ಅವ್ರಿಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದಕ್ಕೆ ಟಕ್ಸ್ ಮಾರ್ಕ್ ಹಾಕುವುದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.